ದುರ್ಗಾದಾಸನು ಕಣ್ಣಿಗೆ ಗೋಚರಿಸದಷ್ಟು ಉದ್ದವಾದ ಅರಣ್ಯದ ಬದಿಯಲ್ಲಿ ಇರುವ ಕಣಜೂರಿನಲ್ಲೊಬ್ಬ ಸುಲಭವಾದ ಜೀವನ ನಡೆಸುತ್ತಿದ್ದ. ಅವನು ಸರಳವಾದ ರೈತ, ಆದರೆ ಅತಿ ಉತ್ಸುಕ ಮನಸ್ಸಿನವನಾಗಿದ್ದ. ಒಂದಿನ ಅವನಿಗೆ ಹತ್ತಿರದ ಹಳ್ಳಿಯ ಬುಡದಲ್ಲಿ ಒಂದು ಬಹಳ ಹಳೆಯ ಪುಸ್ತಕ ಸಿಕ್ಕಿತು. ಪುಸ್ತಕದ ಹೆಸರು ಅರಣ್ಯದ ರಹಸ್ಯದ್ವಾರ. ಆ ಪುಸ್ತಕದಲ್ಲಿ ಒಂದು ಪುರಾತನ ಬಾಗಿಲಿನ ಬಗ್ಗೆ ಉಲ್ಲೇಖವಿತ್ತು. ಅದನ್ನು ನೋಡಿದರೆ ಸಾಮಾನ್ಯ ಕಲ್ಲಿನ ತುತ್ತೂರಿಯಂತಿರುತ್ತದೆ, ಆದರೆ ಅದನ್ನು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಪದಗಳೊಂದಿಗೆ ತೆಗೆಯಲಾಗುತ್ತದಂತೆ. ಬಾಗಿಲಿನ ಹಿಂದೆ ಅಪ್ರಾಪ್ಯ ಧನ, ವಿದ್ಯೆ ಮತ್ತು ಒಂದು ದೀರ್ಘಕಾಲದ ರಹಸ್ಯವಿದೆಯಂತೆ. ದುರ್ಗಾದಾಸನ ಕಾಳಜಿಯು ಕುತೂಹಲಕ್ಕೆ ತಿರುಗಿತು. ಅವನು ಅರಣ್ಯದ ಒಳಗೆ ಪ್ರವೇಶಿಸಲು ನಿರ್ಧರಿಸಿದ. ಭಾಗ 2: ಅರಣ್ಯದೊಳಗಿನ ಅಜ್ಞಾತ ಜಗತ್ತು. ಅರಣ್ಯದಲ್ಲಿ ಅವನು ಮೊದಲನೇ ದಿನವೇ ವಿಚಿತ್ರ ಶಬ್ದಗಳನ್ನು ಕೇಳಿದ. ಮರಗಳು ತಾವೇ ಮಾತಾಡುತ್ತಿದ್ದಂತಿದ್ದು, ಹಕ್ಕಿಗಳು ಋಗ್ವೇದದ ಶ್ಲೋಕಗಳಂತೆ ಕಿಚ್ಚುಮಿಚ್ಚೆ ಮಾಡುತ್ತಿವೆ. ಒಂದೇ ಮಾರ್ಗದಲ್ಲಿ ಸಾಗಿದರೂ ಪ್ರತಿ ಬಾರಿ ಅವನು ಹಿಂದಕ್ಕೆ ಹೋದಂತೆ ಭಾಸವಾಯಿತು. ಆ ಸಂದರ್ಭದಲ್ಲಿ ಅವನಿಗೆ ಸಿಕ್ಕಿದಳು ಆಲೋಕಿ, ಅರಣ್ಯದ ಭವಿಷ್ಯವನ್ನು ನೋಡಬಲ್ಲ ಮಹತ್ವದ ಯಕ್ಷಿ. ಆಲೋಕಿಯು ಅವನಿಗೆ ಎಚ್ಚರಿಕೆ ನೀಡಿದಳು. ಈ ರಹಸ್ಯ ಬಾಗಿಲು ಎಲ್ಲರಿಗೂ ಅಲ್ಲ. ನಿನ್ನ ಮನಸ್ಸು ಶುದ್ಧವಾಗಿಲ್ಲದಿದ್ದರೆ ಬಾಗಿಲು ನಿನ್ನನ್ನು ಭ್ರಷ್ಟಗೊಳಿಸುತ್ತದೆ. ದುರ್ಗಾದಾಸನು ನಿರ್ಧರಿಸಿದ, ನಾನು ಇದನ್ನು ತಿಳಿಯಲೇಬೇಕು, ಬಾಗಿಲನ್ನು ಕಾಣಬೇಕು. ತಾನು ಶುದ್ಧ ಮನಸ್ಸಿನಿಂದಲೇ ಬಲ್ಲೆ ಎಂದು ವಿಶ್ವಾಸದಿಂದ ಮುಂದುವರಿದ. ಭಾಗ 3: ರಹಸ್ಯದ್ವಾರದ ಎದುರು. 2 ವಾರಗಳ ಅರಣ್ಯ ಸಂಚಾರದ ನಂತರ ಕೊನೆಗೆ ಅವನು ಅದನ್ನು ಕಂಡನು. ಒಂದು ಬಂಡೆಯ ಮಧ್ಯದಲ್ಲಿ ನಿರ್ಮಿತವಾದ ಕತ್ತಲೆಯೂ ತುಂಬಿರುವ ಬಾಗಿಲು. ಅದರ ಮೇಲೆ ಶಾಸನದ ಹಳೆಯ ಲಿಪಿಯಲ್ಲಿ ಬರೆಯಲಾಗಿತ್ತು: ಸತ್ಯವೇ ನಿನ್ನ ಕೀಲಿಗೆ ತಕ್ಕುಗೊಳ್ಳುವುದು, ಮೋಸದೊಡನೆ ಬಂದರೆ ನಾಶವೇ ನಿನ್ನ ಪಥ. ಅವನು ಪುಸ್ತಕದಲ್ಲಿ ಓದಿದಂತೆ ಶಬ್ದಗಳನ್ನು ಉಚ್ಚರಿಸಿದ. ಋತಸ್ಯ ಪಂಥಾನಮನು ಪ್ರಪದ್ಯೆ, ಸತ್ಯದ ಮಾರ್ಗವನ್ನು ಅನುಸರಿಸುತ್ತೇನೆ. ಬಾಗಿಲು ನಡುಮಟ್ಟದಲ್ಲಿ ಬಡಿದಂತೆ ನಡುಗಿತು. ಬಾಗಿಲು ಬಾಗಿಕೊಂಡು ಸಡಿಲವಾಗಿ ತೆರೆದಿತು. ಭಾಗ 4: ನಿಜವಾದ ರಹಸ್ಯ. ಅವನು ಅಂಗಳದಲ್ಲಿ ಪ್ರವೇಶಿಸಿದ. ಒಳಗೆ ಚಿನ್ನ, ವಜ್ರ, ರತ್ನಗಳು ಇದ್ದವು. ಆದರೆ ಅವುಗಳ ಮಧ್ಯದಲ್ಲಿ ಇದ್ದ ಒಬ್ಬ ಗಂಧರ್ವನು ಹೇಳಿದರು, ಇವು ನಿನ್ನನ್ನು ಏನು ಮಾಡಲು ಸಹಾಯ ಮಾಡುತ್ತವೆ? ನಿನ್ನ ಹಳ್ಳಿ ಹಸಿರಾಗಿಲ್ಲ, ನಿನ್ನ ಜನರು ಬಡವರು, ನಿನ್ನ ಬದಿಯಲ್ಲಿ ನೂರಾರು ಕೈಂಕರ್ಯ ಬೇಕಾಗಿವೆ. ಈ ಸಂಪತ್ತು ನಿನ್ನ ಸ್ವಾರ್ಥಕ್ಕೆ ಉಪಯೋಗಿಸಿದರೆ ನಿನ್ನ ಶಾಪವೇ ಆಗುವುದು. ದುರ್ಗಾದಾಸನು ತಕ್ಷಣವೇ ನಿರ್ಧಾರ ಮಾಡಿದ. ಅವನು ಈ ಸಂಪತ್ತನ್ನು ಹಳ್ಳಿಯ ಅಭಿವೃದ್ಧಿಗೆ ಉಪಯೋಗಿಸಬೇಕು. ಶಾಲೆ, ಆಸ್ಪತ್ರೆ, ನೀರಿನ ತಾಣ, ಕೃಷಿ ಸಲಕರಣೆ ಎಲ್ಲವನ್ನೂ ನಿರ್ಮಿಸಿದ್ದ. ಭಾಗ 5: ಅಂತ್ಯವಲ್ಲ, ಪ್ರಾರಂಭ. 10 ವರ್ಷಗಳ ನಂತರ ಕಣಜೂರಿಯ ಮಾದರಿ ಹಳ್ಳಿಯಾಗಿ ಬೆಳೆಯಿತು. ಜನರು ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು. ದುರ್ಗಾದಾಸನು ಎಂದಿಗೂ ಅದನ್ನು ತನ್ನ ಗೆಲುವು ಎಂದು ಕರೆದಿಲ್ಲ. ಅವನು ಹೇಳುತ್ತಿದ್ದ, ನಾನು ರಹಸ್ಯದ ಬಾಗಿಲು ತೆರೆದವನು ಮಾತ್ರ, ಆದರೆ ನಿಜವಾದ ಗಂಭೀರತೆ ಅದು ನನಗೆ ಕಲಿಸಿದ ಪಾಠವೇ. ಮೂಲ ಭಾಗದ ಸಂದೇಶ: ಜ್ಞಾನ, ಧನ ಮತ್ತು ಅಧಿಕಾರ ಇವು ಸಿಗುವುದು ಮುಖ್ಯವಲ್ಲ, ಅವುಗಳನ್ನು ಹೇಗೆ ಉಪಯೋಗಿಸುತ್ತೇವೆ ಎಂಬುದು ಮುಖ್ಯ.